ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಧು ಕನ್ನಡತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಬೊಂಬಾಟಾಗಿದ್ದೀನಿ. ಇವೆರಡು ಪಿಳ್ಳೆಗಳು ಯಾರಂದರೆ, ಇವಳು ನನ್ನ ತಂಗಿ ಪರಿಷ್ಣಾ, ಇವಳು ನನ್ನ ತಂಗಿ ಭೂಮಿಕಾ. ಇವತ್ತು ನಾವು ನಮ್ಮ ಅಜ್ಜಿ ಮನೆಗೆ ಸೇರ್ಕೊಂಡಿದ್ದೀವಿ. ಒಂದು 13 ಜನ ಅಂದರೆ ನಮ್ಮ ಕೂಡು ಕುಟುಂಬ ಎಲ್ಲ ಒಂದೇ ಕಡೆ ಸೇರ್ಕೊಂಡಿದೆ. ಇವತ್ತು ನಮ್ಮ ತಾತಗೆ ಪಿತೃಪಕ್ಷದ ಪೂಜೆ ಮಾಡಲಿಕ್ಕೆ ನಾವು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರುತ್ತೆ. ಯಾರ್ಯಾರು ಏನಾರು ಮಾಡ್ತಿದ್ದಾರೆ, ನಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇದ್ದಾರೆ, ಎಲ್ಲರನ್ನೂ ಪರಿಚಯ ಮಾಡಿಕೊಡ್ತಾ ಹೋಗ್ತೀನಿ. ವಿಡಿಯೋನ ಕಂಟಿನ್ಯೂ ಮಾಡಿ. ಇವಳಿಂದ ಒಂದೆರಡು ಭಾಷಣ. ಟೆಲ್ ಮೀ. ನನ್ನ ಹೆಸರು ಪರಿಷ್ಣಾ. ಇವತ್ತು ಮನೆಗೆ ಹೋಗಿ ಎಡೆ ಹಾಕ್ತಿದ್ದೀವಿ. ಅಷ್ಟೇ. ಇವರು ನಮ್ಮ ಅಪ್ಪಾಜಿ. ಅವರು ಹಾಯ್ ಮಾಡಿ ಅಪ್ಪಾಜಿ. ಹಾಯ್. ನಮ್ಮ ಅಪ್ಪಾಜಿ ಬಾಯಲ್ಲಿ ಕೇಸರಿ ತುಂಬಿದೆ. ಇದೇ ನಮ್ಮ ಅಜ್ಜಿ ಮನೆ. ಗಿಳಿರಾಮನ್ ಸಾಕಿದ್ದಾರೆ. ಹಳೆಯ ಮನೆ ಇಹುದಿಲ್ಲಿ, ಹೊಸ ಜನರು ಬರುತ್ತಿಲ್ಲ. ಇವ್ರು ಯಾರು ಅಂತ ನಿಮಗೆ ಗೊತ್ತಿರ್ಬೋದು. ಮೊದಲನೇ ಮುತ್ತು, ಇವರು 2ನೇ ಮುತ್ತು, ಇವರು 3ನೇ ಮುತ್ತು. ಇದು ನಾನು. ಇವರು ನೀರ ತಗೊಂಬರಕ್ ಹೋಗ್ತಿದ್ದಾರೆ. ಇದು ಬಾರಿ, ಇದು ಸ್ಟೈಲ್ ರಾಣಿ. ಇದು ಈ ಮನೆಯಲ್ಲಿ ನಮ್ಮ ಅಜ್ಜಿ ಮತ್ತು ನಮ್ಮ ಚಿಕ್ಕಪ್ಪ ಇರುತ್ತೆ. ನಮ್ಮ ಸಣ್ಣ ಚಿಕ್ಕಪ್ಪ ನೋಡ್ರಿ ಎಷ್ಟು ಗಿಡ ಸಾಕೈತಿ. ಇದ್ರೊಳಗೆ 2 ಹಂಸ ಇಟ್ಟು. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು ದಿನ ಸಾಯಂಕಾಲ ಬೆಳಿಗ್ಗೆ. ನಮ್ಮ ಅಜ್ಜಿ ಮುಂದ್ಗಡೆ ಅಂಗಡಿಗೆ ಹೋಗ್ತೈತಿ. ಯಾರಿಗೂ ಹೇಳಿಲ್ಲಂಗೆ ನಾನು ಮತ್ತು ನಮ್ಮ ತಂಗಿ ನಮ್ಮ ಅಜ್ಜಿ ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಅಂಗಡಿಗೆ ಹೋಗ್ತೈತಲ್ಲ, ಏನಾದರೂ ಕೊಡ್ಸ್ಕೊಳ್ಳೋಣ ನೋಡಿ. ನಮ್ಮ ಅಜ್ಜಿಗೆ 5 ಜನ ಮಕ್ಕಳು, ಎಲ್ಲರೂ ಒಂದೇ ಕಡೆ. ಇವತ್ತು ಸ್ವಸ್ಥರು, ಮಕ್ಕಳು, ಮೊಮ್ಮಕ್ಕಳು ಸೇರ್ಕೊಂಡರೆ ನಮ್ಮ ಅಜ್ಜಿ ತುಂಬ ಖುಷಿ ಆಗ್ತಾಯಿದೆ ಇವತ್ತು. ಇದೇನು ನೋಡ್ರಿ ಅಂಗಡಿ ಮನೆ. ಅಂಗಡಿಯವ್ರನ್ನ ಕರಿತೈತೆ ನಮ್ಮ ಅಜ್ಜಿ. ಇವಳು ನಾನು ಬರೋದು ನೋಡಿ ನಮ್ಮ ಅಂಗಡಿಯಲ್ಲ. ನಮ್ಮ ಅಜ್ಜಿ ಹತ್ರ 200 ರೂಪಾಯಿ. ಅಂಗಡಿ ಮಾಲೀಕ ಇವನು. ನಮ್ಮ ಅಜ್ಜಿ ಹೆಂಗ್ ನಗ್ತದ ನೋಡ್ರಿ. ಕೊಟ್ಟಿದ್ದಾಗ್ಲಾಗ ಈಗ 50 ರೂಪಾಯಿ ಮುರ್ಕಾತಿ. ಲೇಸ್ ಬೇಕಂತ ಇವಳಿ. ನಮ್ಮ ಅಜ್ಜಿ ಲೇಸ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಲೇಸ್ ಅಂದ್ರೆ ಏನಜ್ಜಿ? ಕುರ್ಕುರೆ ಕೊಡಕ ಐ ಓಡ್ ಹೋಗ್ಬಿಟ್ಲ. ನಮ್ಮ ಅಜ್ಜಿ ಚಿಲ್ಡ್ರೆ. ನಮ್ಮ ಅಜ್ಜಿ ಬುಡ್ಡಿ ಚೀಲ ನೋಡ್ರಿ. 150 ರೂಪಾಯಿ ಗಟ್ಟಿ ಹಿಡ್ಕೊಂಡು ಚಿಲ್ಲರೆ 6 ಸೇರ್ಸ್ ಕೊಡ್ತೈತಿ. ನೋಡಿ ಮಾಮೂಲಿ ಹೇಳ. ಸ್ವಸ್ಥರು, ಆಮೇಲೆ ಮೊಮ್ಮಕ್ಕಳು, ಮಕ್ಕಳು ಎಲ್ಲರೂ ಒಂದೇ ಕಡೆ ಸೇರಿದ್ದಾರೆ. ನಮ್ಮ ಅಮ್ಮಗೆ ಯಾವ ಥರ ಖುಷಿ ಆಗ್ತಿದೆ ಅಂತ ಕೇಳಂಬ. ನಿನಗೆ ಯಾವ ಥರ ಖುಷಿ ಆಗ್ತಿದೆ ಇವತ್ತೆಲ್ಲರೂ ಸೇರ್ಕೊಂಡಾರಲ್ಲ? ಅಷ್ಟು ಸೇರ್ಕೊಂಡಾರೆ. ಖುಷಿ ಆಕತಿ, ಚೆನ್ನಾಗ್ ಆಕತಿ, ಪಾಡಕತಿ. ಏನಪ್ಪ ಹಿಂಗಿರ್ಬೇಕು ನೋಡು, ಖುಷಿಯಾಗಿ ಹಿಂಗಿರ್ಬೇಕು. ನಾವೇನು ಓದ್ಕೊಂಡು ಹೋಗಲ್ಲ, ಖುಷಿಯಾಗಿ ಹಿಂಗಿರ್ಬೇಕು. ನಿನಗೆ ಎಷ್ಟು ಜನ ಮೊಮ್ಮಕ್ಕಳು? ನಮಗೆ 7 ಜನ ಆಕಾರ ನೋಡವ. 7 ಜನ ಮೊಮ್ಮಕ್ಕಳು. ಇದು ಈಗ ಬಂತು ನೋಡ್ರಿ. ಇದು ದಾವಣಗೆರೆ ಮೊಮ್ಮಗಳು. ಇಲ್ಲ ನಮ್ಮ ತಮ್ಮ ಏಡಿ ತಗೊಂಡ್ಬಂದ. ಏಡಿ ನೋಡ ಅವಸರದಾಗೆ ನೀರೆಲ್ಲ ಚಲಿನಿ ಬಳಿ ಬಗ್ಗೆ. ಅನ್ನಪೂರ್ಣ ಹೇಗಿದ್ದವಳು ಹೇಗಾಗೋಗ್ಬಿಟ್ಟಿಯೇ. ಮೂವ್ ಆಗ್ತಾ ಐತೆ.
ನೋಡ್ರಿ ಫ್ರೆಂಡ್ಸ್, ಇವಾಗ ನಮ್ಮ ತಾತನಿಗೆ ಪಿತೃಪಕ್ಷದ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ತಾತ ಇಷ್ಟವಾಗಿರೋ ಹೋಳಿಗೆ, ಚಕ್ಲಿ, ಜಿಲೇಬಿ, ಚಾಕ್ಲೇಟು, ಇಲ್ಲಿ ಓಟಿ ಪಾಕಿಟ್ಟು, ಖಾರ ಮಂಡಕ್ಕಿ ಪೂಜೆಗೆ ಸಿದ್ಧತೆ ಮಾಡ್ಕೊತ ಇದ್ದಾರೆ ಇವರು. ನಾನು ನಮ್ಮ ಅಜ್ಜನಿಗೆ ಪೂಜೆ ಮಾಡ್ತಾ ಇದ್ದೀನಿ. ಇದೇನು ಫೈರ್ ಇಂಜನೇ ಕರೆಸ್ಬೇಕಾಗೈತಿ, ಅಷ್ಟೊಂದು ಲೋಭನ ಹಾಕಿದಾರ. ಇವು ಪಿತೃಪಕ್ಷದ ಪಿಂಡಗಳು. ಪಿತೃಪಕ್ಷದ ಪಿಂಡ. ಇವರು ಲಾಸ್ಟ್ನೇ ಮಗ. ಈಗ ನಮ್ಮ ತಾತ ಅವ್ರ ಪೂಜೆ ಆಯ್ತು. ನೆಕ್ಸ್ಟ್ ಕಾರ್ಯ ಏನಂತ ತೋರಿಸ್ತೀನಿ, ವಿಡಿಯೋನ ಕಂಟಿನ್ಯೂ ಮಾಡಿ. ಕಳ್ಳಿ 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 ಕರ್ಕೊಂಡ್ ತಿಂತಿದ್ದಾಳ ನೋಡು. ನಮ್ಮಮ್ಮ ನೋಡ್ರಿ ಇಲ್ಲಿ ಬಾರಿಸ್ತೈತಿ ಇವರಿಗೆ, ಯಾಕಂದ್ರೆ ಇನ್ನು ಪೂಜೆ ಸಂಪೂರ್ಣ ಆಗಿಲ್ಲ. ಇಲ್ಲಿ ಇಟ್ಟಿರೋದೆಲ್ಲ ತಗೊಂಡ್ ತಿನ್ನಕಂತ ಬಂದ್ಲು ಇವಳು ಹೋಳಿಗೆನ. ಪಾಪ ಬೇಜಾರಾಗಿದ್ದಾಳೆ, ಅಳ್ತಿದ್ದಾಳೆ ಇವಾಗ. ನಮ್ಮ ಅಜ್ಜ ಉಂಡೋಗೋ ಮಟ್ಟ ಇವರೆಲ್ಲರೂ ಹೊರಗೆ ಕುತ್ಕೊಂಡಿವಿ. ಇವಾಗ ಮಾಡಿರುವಂತಹ ಪಿಂಡವನ್ನು ನದಿಗೆ ಅರ್ಪಿಸ್ಬೇಕು. ಹಾಗೆ ಎಲ್ಲರೂ ನದಿಗೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮೂರಾಗ ಹಳ್ಳ ಐತಿ, ಹಳ್ಳಕ್ಕೆ ಹೋಗಿ ಪಿಂಡ ಬಿಟ್ಟು ಕಾಗೆ ರೂಪದಲ್ಲಿ ಕರೆದು ಕಾಗೆ ಪಿಂಡವನ್ನು ತಿಂದು ಇಲ್ಲಿಗೆ ಪಿತೃಪಕ್ಷ ಪೂಜೆ ಎಂಡ್ ಆಗುತ್ತೆ. ಇದೇ ನಮ್ಮೂರಿನ ಹಳ್ಳ. ಈಗ ಈ ಹಳ್ಳದಲ್ಲಿ ಪಿತೃಪಕ್ಷದ ಪಿಂಡ ಬಿಡಬೇಕು. ಇವರು ನಮ್ಮ ತಾತನ 4 ಜನ ಮಕ್ಕಳು. ಪಿಂಡ ಬಿಟ್ರಿ ಇವಾಗ ನದಿಗೆ. ಇಲ್ಲಿಗೆ ಪಿತೃಪಕ್ಷದ ಪಿಂಡವನ್ನು ನದಿಗೆ ಅರ್ಪಿಸಿದ್ದಾಯಿತು. ಇಲ್ಲಿಗೆ ಈ ಪಿತೃಪಕ್ಷದ ಪಿಂಡದ ಪೂಜೆ ಇಲ್ಲಿಗೆ ಮುಗಿದಾಯ್ತು. ನಮ್ಮ ಫ್ಯಾಮಿಲಿ ವಿಡಿಯೋ ನಿಮಗೆ ಇಷ್ಟ ಆಯ್ತು. ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.